ಪಶ್ಚಾತ್ತಾಪ ಕಾಡ್ತಿದೆ ಅಂತೆಲ್ಲ ಹೇಳಿದ್ವಿ. ಆದ್ರೆ ಬೇರೆ ಜೈಲಿಗೆ ಶಿಫ್ಟ್ ಆಗುವ ಯಾವ ಪಶ್ಚಾತ್ತಾಪ ಇರಲಿಲ್ಲ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಕಾಟೇರ ಫುಲ್ ಚೇಂಜ್ ಆಗಿದ್ನಂತೆ. ಯಾವ ರೀತಿ ನೀವೇ ನೋಡಿ. ಬಳ್ಳಾರಿ ಜೈಲಲ್ಲಿ ಡಿಗೆ ಕಾಡ್ತಾ ಇದೆಯಾ ಪಶ್ಚಾತ್ತಾಪ? ಜೈಲು ಸಿಬ್ಬಂದಿ ಬಳಿ ದರ್ಶನ್ ಹೇಳಿದ್ದೇನು? ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿರುವಾಗಲೇ ದಾಸನಿಗೆ ಪಶ್ಚಾತ್ತಾಪ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸೊರಗಿ ಹೋಗಿದ್ದಾನೆ. ಜೈಲಲ್ಲೇ ಕೂತು ಕೊಲೆ ಸಂಬಂಧ ಯೋಚನೆ ಮಾಡ್ತಾ ಇರ್ತಾನೆ ಅಂತೆಲ್ಲ ಹೇಳ್ತಾ ಇದ್ವಿ. ಆದರೆ ರಾಜಾತಿಥ್ಯದ ಬಳಿಕ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವ ವೇಳೆ ದರ್ಶನ್ ಮೊಗದಲ್ಲಿ ಯಾವುದೇ ಪಶ್ಚಾತ್ತಾಪ ಕಾಣ್ತಾ ಇರಲಿಲ್ಲ. ಆದರೆ ಕಾಟೇರನಿಗೆ ನಿಜವಾಗ್ಲೂ ಈಗ ಪಶ್ಚಾತ್ತಾಪ ಆಗ್ತಿದೆಯಂತೆ. ಬಳ್ಳಾರಿ ಜೈಲು ಸಿಬ್ಬಂದಿ ಜೊತೆ ಕಾಟೇರ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾನಂತೆ. ನನ್ನದು ಸಾಯಿಸೋ ಮನ್ಸಲ್ಲ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬ ಇದಾನೆ ನೋಡ್ಕೋತಾನೆ, ಹೊರಗಡೆ ಹೋದ್ಮೇಲೆ ರೇಣುಕಾ ಕುಟುಂಬ ಮೀಟ್ ಮಾಡಿ ಸಹಾಯ ಮಾಡ್ತೀನಿ ಅಂತ ಹೇಳಿದಾನಂತೆ. ಹೀಗೆ ಜೈಲು ಸಿಬ್ಬಂದಿಯೊಬ್ಬರ ಜೊತೆ ಮನ ಬಿಚ್ಚಿ ಮಾತನಾಡಿದಾನಂತೆ. ಇಷ್ಟು ಮಾತ್ರವಲ್ಲ, ಕಳೆದೆರಡು ದಿನದಿಂದ ದರ್ಶನ್ ಸ್ವಲ್ಪ ಆಕ್ಟಿವ್ ಆಗಿದ್ದಾರಂತೆ. ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಬಳಿಯೂ ಮಾತನಾಡಿದಾರಂತೆ. ರೇಣುಕಾಸ್ವಾಮಿ ಪತ್ನಿ ಹಾಗೂ ಕುಟುಂಬಸ್ಥರ ನೋವು ಸಮಸ್ಯೆ ಬಗ್ಗೆ ವಿಜಯಲಕ್ಷ್ಮಿಯಿಂದ ಮಾಹಿತಿ ಪಡೆದಿದ್ದಾರಂತೆ. ಹೊರಗೆ ರಿಲೀಸ್ ಆಗಿ ಬಂದ್ಮೇಲೆ ಸಹಾಯ ಮಾಡೋದಾಗಿ ಮಾತಾಡಿದಾರಂತೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೇಂದ್ರ ಸಚಿವ ಸುರೇಶ್ ಗೋಪಿ ಅವರು ಸ್ವಚ್ಛತಾ ಹಿ ಸೇವಾ ಅಭಿಯಾನದಲ್ಲಿ ಭಾಗಿಯಾಗಿದ್ದರು. ಅಭಿಯಾನದ ಅಂಗವಾಗಿ ಸೌತ್ ರೈಲ್ವೆ ನಿಲ್ದಾಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿರೋ ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ತಂಗನಹಳ್ಳಿಯ ಚೌಡೇಶ್ವರಿ ಕಾಳಿಕಾಂಬ ದೇವಿಗೆ ಬೂದು ಕುಂಬಳಕಾಯಿ ದೀಪ ಬೆಳಗಿ ಪೂಜೆ ಸಲ್ಲಿಸಿದ್ದಾರೆ. ಕೆಟ್ಟ ದೃಷ್ಟಿ ನಿವಾರಣೆ ಆಗಲಿ, ದರ್ಶನ್ ಶೀಘ್ರ ಬಿಡುಗಡೆ ಆಗಲಿ ಅಂತ ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಫೋಟೋ ನೋಡೋದಲ್ಲ ಅವರೆಲ್ಲ ನಾನು ಬರಲ್ಲಪ್ಪ ಅಲ್ಲೋಡ ಫೋಟೋ ನೋಡೋದಲ್ಲ ಅವರೆಲ್ಲ ನಾನು ಬರಲ್ಲ. ಇನ್ನು ಅಮ್ಮನನ್ನ ನೋಡಬೇಕು ಅಂತ ಹಂಬಲಿಸ್ತಿರುವಂತಹ ದರ್ಶನ್ಗೆ ಅಮ್ಮನ ದರ್ಶನ ಪ್ರಾಪ್ತವಾಗಿದೆ. ಬಳ್ಳಾರಿ ಸೆಲ್ನಲ್ಲಿ ಕಾಯ್ತಾ ಇರುವಂತಹ ಕಾಟೇರನಿಗೆ ತಾಯಿ ಭೇಟಿ ಭಾಗ್ಯ ಲಭಿಸಿದೆ. ದರ್ಶನ್ ತಾಯಿ ಮೀನಾ ತೂಗುದಿ ಬಳ್ಳಾರಿ ಜೈಲಿಗೆ ಆಗಮಿಸಿ ಮಗನನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ದರ್ಶನ್ ಅಕ್ಕ ದಿವ್ಯಾ ಪತಿ ಮಂಜುನಾಥ್ ಆಗಮಿಸಿದ್ದಾರೆ. ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ಬಳ್ಳಾರಿ ಪೊಲೀಸರು ನಕಲಿ ಇಮೇಲ್ ಬಳಸಿ ವಂಚನೆ ಮಾಡಿದವನನ್ನ ಬಂಧಿಸಿದ್ದಾರೆ. ಕಲ್ಲಿದ್ದಲು ಸಪ್ಲೈ ಮಾಡುವ ಕಂಪನಿಗೆ ವಂಚನೆ ಮಾಡಿದ ಅಜಯ್ ಜೈಸ್ವಾಲ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. 2,11,50,000 ಹಣದ ಸಮೇತ ಖಾಕಿ ಕೈಯಲ್ಲಿ ತಗಲಾಕೊಂಡಿದ್ದಾನೆ. ಬಳ್ಳಾರಿ ಸೈಬರ್ ಠಾಣೆಗೆ ಹಿಂದೂಸ್ತಾನ್ ಕಂಪನಿ ದೂರು ನೀಡಿರುವ ಬೆನ್ನಿಗೆ ಮಧ್ಯಪ್ರದೇಶದ ಸಿದ್ದಿ ಜಿಲ್ಲೆಯಲ್ಲಿ ಅಡಗಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಬೆಲೆ ಕುಸಿದಿದ್ದು ಆಕ್ರೋಶಗೊಂಡ ರೈತನೊಬ್ಬ 2 ಎಕರೆ ಸೇವಂತಿಗೆ ಹೂವಿನ ಬೆಳೆಯನ್ನ ತಾನೇ ನಾಶಗೈದಿದ್ದಾನೆ. ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಮಾರಂಡಹಳ್ಳಿ ಗ್ರಾಮದ ರೈತ ಕೃಷ್ಣಮೂರ್ತಿ ಟ್ರ್ಯಾಕ್ಟರ್ ಅನ್ನು ಹರಿಸಿ ಬೆಳೆ ನಾಶ ಮಾಡಿದ್ದಾರೆ. ಇನ್ನು ಮಾರ್ಕೆಟ್ನಲ್ಲಿ ಕೆಜಿ ಸೇವಂತಿ ಹೂವಿಗೆ 10 ರಿಂದ 20 ರೂಪಾಯಿ ಇದೆ. ಹೂ ಕಿತ್ತು ಮಾರಾಟಕ್ಕೆ ಇನ್ನು ಹಾಕುವಂತಹ ಸಾಗಣೆ ವೆಚ್ಚ ಕೂಡ ಬಾರದ ಸ್ಥಿತಿಯಲ್ಲಿದೆ. ಸರ್ಕಾರ ಹೂ ಬೆಳೆಗಾರರ ನೆರವಿಗೆ ಬರುವಂತೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ.
ರಾಜ್ಯದಲ್ಲಿ ಒಂದ್ ಕಡೆ ಧರ್ಮ ದಂಗಲ್ ನಡೀತಾ ಇದ್ರೆ ಇತ್ತ ಬಸವಣ್ಣನ ಕರ್ಮ ಭೂಮಿ ಬಸವ ಕಲ್ಯಾಣದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಬಾಂಧವ್ಯರು ಭಾವ್ಯಕತೆ ಮೆರೆದಿದ್ದಾರೆ. ಗಣೇಶ ವಿಸರ್ಜನೆಯ ಮೆರವಣಿಗೆ ಸಂದರ್ಭದಲ್ಲಿ ಯುವಕರಿಗೆ ಮುಸಲ್ಮಾನರು ಸಿಹಿ ತಿಂಡಿ ಹಣ್ಣು ನೀರು ಹಂಚಿದ್ದಾರೆ. ಇದೇ ವೇಳೆ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಡಳಿಯ ಎಲ್ಲಾ ಸದಸ್ಯರಿಗೆ ಸನ್ಮಾನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ಬಗ್ಗೆ ನನಗೆ ಅಪಾರ ಗೌರವ ಇದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಜಾತಿ ನಿಂದನೆ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ಶಾಸಕ ಮುನಿರತ್ನ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಈ ವಿಚಾರವನ್ನ ಮಾತನಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಮೋದಿ ತಾಯಿ ಬಗ್ಗೆ ಮಾತನಾಡಿದ್ರೆ ಅವರು ಸಹಿಸಿಕೊಳ್ಳಬಹುದು, ಆದರೆ ನಮ್ಮ ಸಮುದಾಯದ ಬಗ್ಗೆ ಮಾತನಾಡಿದ್ದು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಮೋದಿ ಅವ್ರ ತಾಯಿ ಬಗ್ಗೆ ಮಾತನಾಡದಂತ ಸಹಿಸಿಕೊಂಡು ಅವರು ಮಂತ್ರಿ ಮಾಡಿರ್ಬೋದು, ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು. ನಾನು ಮಾತಾಡಿಲ್ಲ. ಮೋದಿ ಅವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ, ಮೋದಿ ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಆದರೆ ಟೀಕೆ ಟಿಪ್ಪಣಿಗಳನ್ನು ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಭದ್ರಾ ನದಿಯಲ್ಲಿ ನೀರು ನಾಯಿಗಳು ಪ್ರತ್ಯಕ್ಷವಾಗಿದೆ. ನದಿಯಲ್ಲಿ 7ರಿಂದ 8 ನೀರು ನಾಯಿಗಳು ಆಟ ಆಡ್ತಾ ಇರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಾರ್ವಜನಿಕರು ಸೇತುವೆ ಮೇಲೆ ನಿಂತು ನೀರು ನಾಯಿಗಳ ಆಟ ನೋಡಿ ಖುಷಿ ಪಟ್ಟಿದ್ದಾರೆ. ಹಿರೂರು ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮತ್ತೆ ಆರಂಭ ಆಗಲಿದೆ. ಭೂಕುಸಿತದಲ್ಲಿ ನಾಪತ್ತೆಯಾಗಿರುವಂತಹ 3 ಪತ್ತೆಗಾಗಿ ನಾಳೆಯಿಂದ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಯಲಿದೆ. ಇನ್ನು ಕಾರ್ಯಾಚರಣೆಗಾಗಿ ಡ್ರೇಜಿಂಗ್ ಹಾಗೆ ಬಾರ್ಜ್ ಸೇರಿ ಇತರ ಯಂತ್ರಗಳನ್ನ ಕಾರ್ಯಾಚರಣೆಗೆ ತರಿಸಲಾಗಿತ್ತು. ಎಲ್ಲವೂ ಕೂಡ ಗಂಗಾವತಿ ನದಿ ತೀರವನ್ನ ತಲುಪಿವೆ. ಸೆಪ್ಟೆಂಬರ್ 20ರಂದು ಮಾಲ್ಡೀವ್ಸ್ ದ್ವೀಪದಲ್ಲಿ ವಿಶ್ವ ಸಾಧಕರ ಶೃಂಗಸಭೆ ನಡೆಯಲಿದೆ. ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಚಿತ್ರದುರ್ಗದ ಭೋವಿ ಗುರುಪೀಠದ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ ಪ್ರಯಾಣ ಬೆಳೆಸಿದ್ದಾರೆ. ಕಾರ್ಯಕ್ರಮ ಉದ್ಘಾಟಿಸಲಿರುವ ಶ್ರೀಗಳನ್ನ ಭಕ್ತರು ಭಕ್ತಿಪೂರ್ವಕವಾಗಿ ಬೀಳ್ಕೊಟ್ಟಿದ್ದಾರೆ. ಫೋಟೋ ಬರ್ತೈತೆ ರಾಜ್ಯ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಪ್ರಚಾರ ಹಿನ್ನೆಲೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ರ್ಯಾಲಿಯನ್ನು ನಡೆಸಿದ್ರು. 10 ವರ್ಷಗಳ ನಂತರ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು 40 ವರ್ಷದ ನಂತರ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಚುನಾವಣೆ ರ್ಯಾಲಿ ನಡೀತಾ ಇದೆ.